ನಮಸ್ಕಾರ ಸ್ನೇಹಿತರೆ. ಇವತ್ತು ರೈತರಿಗೆ ತುಂಬಾ ಮುಖ್ಯವಾದ ಒಂದು ಅಪ್ಡೇಟ್ ಜೊತೆ ಬಂದಿದ್ದೇನೆ. ಕರ್ನಾಟಕದಲ್ಲಿ 23 ಜಿಲ್ಲೆಗಳ ರೈತರಿಗೆ ಇಂದೇ ಬೆಳೆ ಪರಿಹಾರ ಹಣ ಜಮಾ ಆಗ್ತಾ ಇದೆ. ಆದರೆ ಸ್ನೇಹಿತರೆ, ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ, ಎಷ್ಟು ಹಣ ಸಿಗುತ್ತೆ, ಈ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಸ್ಪಷ್ಟವಾಗಿ, ಸರಳವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೀಗಾಗಿ ಪೂರ್ಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬೆಳೆ ಪರಿಹಾರ ಅಂದ್ರೇನು? ಸ್ನೇಹಿತರೆ, ಅತಿವೃಷ್ಟಿ ಅಂದ್ರೆ ಜಾಸ್ತಿ ಮಳೆ, ಅನಾವೃಷ್ಟಿ ಮಳೆ ಕೊರತೆ, ಪ್ರವಾಹ ಬೆಳೆ ಹಾನಿ, ಈ ಕಾರಣಗಳಿಂದ ರೈತರ ಬೆಳೆಗಳು ಸಂಪೂರ್ಣವಾಗಿ ಅಥವಾ ಭಾಗಶಃ ನಾಶವಾದಾಗ ರೈತರು ಮತ್ತೆ ಬಿತ್ತನೆ ಮಾಡಿಕೊಳ್ಳಲು ಸಹಾಯವಾಗುವಂತೆ ಸರ್ಕಾರ ಈ ಬೆಳೆ ಪರಿಹಾರ ಯೋಜನೆ ಜಾರಿಗೆ ತಂದಿದೆ. ಈ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ. ಸ್ನೇಹಿತರೆ, ಬೆಳೆ ಮತ್ತು ಭೂಮಿಯ ಪ್ರಕಾರ ಹಣ ಬದಲಾಗುತ್ತದೆ. ಒಣಭೂಮಿ 8,500ರಿಂದ 17,000ವರೆಗೆ, ನೀರಾವರಿ ಭೂಮಿಗೆ 20,000ದಿಂದ 25,000ವರೆಗೆ, ದೀರ್ಘಾವಧಿ ತೋಟಗಾರಿಕೆ ಬೆಳೆಗಳು 30,000ದಿಂದ 31,500ವರೆಗೆ. ಪ್ರತಿಯೊಬ್ಬ ಅರ್ಹ ರೈತಿಗೂ ಒಂದು ಅವಕಾಶ ಇದೆ. ಆದರೆ ಹಣ ಬರಬೇಕಾದ್ರೆ ಈ ಡಾಕ್ಯುಮೆಂಟ್ಸ್ ಕಡ್ಡಾಯ. ಸ್ನೇಹಿತರೆ, ಈ ಕೆಳಗಿನವು ಸರಿ ಇದ್ರೆ ಮಾತ್ರ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು. ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿರಬೇಕು. ಪಹಣಿ ಅಥವಾ ಆರ್ಟಿಸಿ ದಾಖಲೆಗಳು ಸರಿಯಾಗಿರಬೇಕು. ಇದರಲ್ಲಿ ಏನಾದರೂ ತಪ್ಪಿದ್ರೆ ಹಣ ತಡೆ ಹಿಡಿಯಲ್ಪಡಬಹುದು. ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಿದೆ? ಸ್ನೇಹಿತರೆ, ಈಗ ಹಣ ಜಮಾ ಆಗ್ತಿರುವ ಕೆಲವು ಜಿಲ್ಲೆಗಳು: ಬೀದರ್, ಕಲಬುರ್ಗಿ ತೊಗರಿಬೇಳೆ, ಜೋಳ ಹಾನಿಗೆ, ಯಾದಗಿರಿ ಮಳೆ ಜಾಸ್ತಿಗೆ, ವಿಜಯಪುರ ದ್ರಾಕ್ಷಿ, ಜೋಳ ಹಾನಿಗೆ, ಬಾಗಲಕೋಟೆ ನೀರಾವರಿ ಬೆಳೆ ಹಾನಿಗೆ, ಬೆಳಗಾವಿ ಕಬ್ಬು, ಸೋಯಾಬೀನ್ಗೆ, ಧಾರವಾಡ ಮೆಕ್ಕೆಜೋಳಕ್ಕೆ, ಹಾವೇರಿ ಭತ್ತ, ಮೆಕ್ಕೆಜೋಳಕ್ಕೆ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಬೆಳೆ ಹಾನಿಗೆ, ಚಿತ್ರದುರ್ಗ ಬೆಳೆ ನಷ್ಟಕ್ಕೆ, ತುಮಕೂರು ರಾಗಿ ಜಾಸ್ತಿ ಹಾನಿಗೆ, ಚಿಕ್ಕಬಳ್ಳಾಪುರ ನೀರಾವರಿ ಬೆಳೆ ಹಾನಿಗೆ, ಕೋಲಾರ ತರಕಾರಿ ಬೆಳೆಗೆ, ಮಂಡ್ಯ ಭತ್ತಕ್ಕೆ, ಮೈಸೂರು ಮಿಶ್ರ ಬೆಳೆಗೆ, ಚಾಮರಾಜನಗರ ಮಳೆ ಜಾಸ್ತಿಗೆ, ಹಾಸನ ಕಾಫಿಗೆ, ಶಿವಮೊಗ್ಗ ಅಡಿಕೆ ಭತ್ತಕ್ಕೆ, ದಕ್ಷಿಣ ಕನ್ನಡ ಬೆಳೆ ಹಾನಿಗೆ. ಇವುಗಳಲ್ಲಿ ನಿಮ್ಮ ಜಿಲ್ಲೆ ಇದ್ರೆ ಇಂದಿನಿಂದಲೇ ಅಕೌಂಟ್ ಚೆಕ್ ಮಾಡಿ. ಸ್ನೇಹಿತರೆ, ಈ ಹಣ ರೈತರಿಗೆ ಮರು ಬಿತ್ತನೆಗೆ ಸಹಾಯವಾಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ನೀಡುತ್ತಿದೆ. ಹೀಗಾಗಿ ಡಾಕ್ಯುಮೆಂಟ್ಸ್ ಸರಿಯಾಗಿಟ್ಟುಕೊಳ್ಳಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಇಂತಹ ರೈತ ಉಪಯೋಗಿ ಮಾಹಿತಿ ಬೇಕಾದ್ರೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಶ್ನೆಗಳಿದ್ರೆ ಕಾಮೆಂಟ್ನಲ್ಲಿ ಕೇಳಿ.